ನಮಸ್ಕಾರ ಸ್ನೇಹಿತರೆ. ಶನಿ ಎಂದಿಗೂ ಯಾರ ಭವಿಷ್ಯವನ್ನು ಕಸಿದುಕೊಳ್ಳುವುದಿಲ್ಲ. ಸ್ನೇಹಿತರೆ, ಅವರು ಕೇವಲ ಭವಿಷ್ಯದ ನಿಜವಾದ ಅರ್ಹರು ಯಾರು ಎಂದು ನಿರ್ಧರಿಸುತ್ತಾರೆ. ಶನಿಯ ಸಾಡೆ-ಸಾತಿ ಅಥವಾ ಶನಿಯ ದಯಾ ನಿಮ್ಮನ್ನು ಕೆಳಗೆ ಬೀಳಿಸಲು ಬರುವುದಿಲ್ಲ, ಬದಲಾಗಿ ನಿಮ್ಮನ್ನು ಅಷ್ಟು ಗಟ್ಟಿಯಾಗಿ ಮಾಡಲು ಬರುತ್ತದೆ. ನಂತರ ಯಾವುದೇ ಬಿರುಗಾಳಿಯೂ ನಿಮ್ಮನ್ನು ಬೀಳಿಸಲು ಆಗುವುದಿಲ್ಲ. ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ಜ್ಯೋತಿಷ್ಯ ಕಾರ್ಯಕ್ರಮ ಸಿಂಹ ರಾಶಿಯವರಿಗೆ ತುಂಬ ವಿಶೇಷ ಕಾರ್ಯಕ್ರಮವಾಗಿದೆ. ಸ್ನೇಹಿತರೆ, ಸಾಕಷ್ಟು ಜನ ವೈಯಕ್ತಿಕವಾಗಿ ಶನಿಯು 11 ತಿಂಗಳ ದಯಾ ಇನ್ನೂ ಉಳಿದಿದೆ, ಆದರೆ ಇನ್ನೂ ಆ ಸಮಯ ಬಾಕಿ ಇದೆ. ಅಲ್ಲಿ ಶನಿ ರೇವತಿ ನಕ್ಷತ್ರ ಮತ್ತು ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಸಂಚರಿಸುತ್ತಿದ್ದಾರೆ. ವಕ್ರೀಯವಾಗಿ ಉತ್ತರ ಭಾದ್ರಪದಕ್ಕೆ ಬರುತ್ತಾರೆ, ನಂತರ ಮತ್ತೆ ರೇವತಿ ನಕ್ಷತ್ರಕ್ಕೆ ಹೋಗುತ್ತಾರೆ. ಫೆಬ್ರವರಿ 8 ಅಕ್ಟೋಬರ್ 9, 2026ರಲ್ಲಿ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಬದಲಾವಣೆ ಮಾಡುತ್ತಾರೆ. ಇಂದು ಸ್ನೇಹಿತರೆ, ನಾನು ನಿಮಗೆ ತುಂಬ ವಿವರವಾಗಿ ತಿಳಿಸಲು ಹೊರಟಿದ್ದೇನೆ. ಈ 11 ತಿಂಗಳುಗಳು ನಿಮಗೆ ಏನು ಫಲ ಸಿಗಲಿವೆ ಮತ್ತು ತುಂಬ ಸೂಕ್ಷ್ಮವಾಗಿ ನಿಮಗೆ ಎಲ್ಲವನ್ನು ತಿಳಿಸುತ್ತೇನೆ. ಪ್ರತಿಯೊಂದು ವಿವರವಾಗಿ ನಿಮಗೆ ಅರ್ಥ ಮಾಡಿಸುತ್ತೇನೆ ಮತ್ತು ನಿಮಗೆ ಅರ್ಥವಾಗುತ್ತದೆ. ಮತ್ತು ನಾನು ನಿಮಗೆ ಯಾವುದನ್ನು ಅರ್ಥ ಮಾಡಿಸುತ್ತೇನೋ ಆ ವಿಷಯದ ಬಗ್ಗೆ ನೀವು ಕಮೆಂಟ್ ಮಾಡಬೇಕು, ಇದು ಸರಿಯೇ ಅಥವಾ ಇಲ್ಲವೇ ಎಂದು. ಸರಿ, ಬನ್ನಿ ನಂತರ ಸ್ನೇಹಿತರೆ ಇದನ್ನು ತುಂಬ ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಸ್ನೇಹಿತರೆ, ಈ ಕಾರ್ಯಕ್ರಮ ಜನ್ಮ ರಾಶಿ ಚಂದ್ರ ರಾಶಿಯ ಆಧಾರದ ಮೇಲೆ ಇದೆ. ಸ್ನೇಹಿತರೆ, ನೀವು ನಿಮ್ಮ ಜೀವನದಲ್ಲಿ ಶನಿಯ ದಯ ನಡೆಯುತ್ತಿದೆ ಎಂದು ಹೆದರಬೇಡಿ. ಶನಿಯ ದಯ ನಡೆಯುತ್ತಿದೆ, ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ. ಈಗ ಸರಿಯೇ, ಬನ್ನಿ ಅರ್ಥ ಮಾಡಿಕೊಳ್ಳೋಣ ಮತ್ತು ವಿಡಿಯೋದ ಕೊನೆಯಲ್ಲಿ ಕೆಲವು ನಿಖರವಾದ ಪರಿಹಾರಗಳನ್ನು ನಿಮಗೆ ತಿಳಿಸುತ್ತೇನೆ. ಸರಿ ಸ್ನೇಹಿತರೆ, ಇದು ನಿಮ್ಮ ರಾಶಿ ಸರಿಯೇ? ನಿಮ್ಮ ರಾಶಿಯಿಂದ ಶನಿ ಎಲ್ಲಿಗೆ ಸಂಚರಿಸುತ್ತಿದ್ದಾರೆ? ನಿಮ್ಮ 8ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾರೆ ಸರಿಯೇ? ಶನಿ ನಿಮ್ಮ 8ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾರೆ. ಶನಿಯ ದೃಷ್ಟಿ ಎಲ್ಲಿಗೆ ಬೀಳುತ್ತಿದೆ, ಅಂದರೆ ಶನಿಯ ಅಂಶ ಎಲ್ಲಿಗೆ ಬೀಳುತ್ತಿದೆ? ನಿಮ್ಮ 10ನೇ ಮನೆಯಲ್ಲೂ ಬೀಳುತ್ತಿದೆ, ನಿಮ್ಮ 2ನೇ ಮನೆಯಲ್ಲೂ ಬೀಳುತ್ತಿದೆ ಮತ್ತು ನಿಮ್ಮ ಪಂಚಮ ಭಾವದಲ್ಲೂ ಬೀಳುತ್ತಿದೆ ಸರಿಯೇ? ಈ 3 ಜಾಗಗಳನ್ನು ಶನಿ ನೋಡುತ್ತಿದ್ದಾರೆ. ಈಗ ಇದನ್ನು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಆತುರ ಪಡಬೇಡಿ, ಹೌದಲ್ಲವೇ? ಸರಿ, ಮತ್ತು ಶನಿ ಇಲ್ಲಿ ಕುಳಿತಿರುವುದು ಯಾರ ನಕ್ಷತ್ರದಲ್ಲಿ? ಬುಧನ ನಕ್ಷತ್ರದಲ್ಲಿ ಕುಳಿತಿದ್ದಾರೆ. ಬುಧನ ನಕ್ಷತ್ರದಲ್ಲಿ ರೇವತಿ ನಕ್ಷತ್ರದಲ್ಲಿ ಇದ್ದಾರೆ ಮತ್ತು ಬುಧ ನಿಮ್ಮ ಯಾವುದಕ್ಕೆ ಅಧಿಪತಿ? ಮತ್ತು ಇಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಲು ಬಯಸುತ್ತೇನೆ, ಸಿಂಹ ರಾಶಿಯ ವ್ಯಕ್ತಿ ಬುಧನ ನಕ್ಷತ್ರದಲ್ಲಿರುವವರೆಗೆ ಮತ್ತು ಬುಧ ನಿಮ್ಮ ಧನೇಶಿಯೂ ಆಗಿದ್ದಾರೆ ಮತ್ತು ಲಾಭೇಶಿನೂ ಆಗಿದ್ದಾರೆ. ಇದನ್ನು ನನಗೆ ಕಮೆಂಟ್ ಮಾಡಿ. ಅಥವಾ ನೀವು ನಿಮ್ಮ ಕೆಲಸದಲ್ಲಿ ಯಾವುದಾದರೂ ಬದಲಾವಣೆ ಮಾಡಬಹುದು, ಯಾವುದಾದರೂ ರೀತಿಯ ಬದಲಾವಣೆ ಮಾಡಬಹುದು, ಯಾವುದಾದರೂ ಅವಕಾಶಗಳು ನಿಮಗೆ ಸಿಗಬಹುದು. ಏಕೆಂದರೆ ಬುಧ ನಿಮ್ಮ ಲಾಭ ಸ್ಥಾನದ ಅಧಿಪತಿಯೂ ಆಗಿದ್ದಾರೆ ಮತ್ತು ಧನಸ್ಥಾನದಿಂದ ಅಧಿಪತಿಯೂ ಆಗಿದ್ದಾರೆ ಸರಿಯೇ? ಅಥವಾ ಯಾವುದಾದರೂ ವಿಷಯಗಳಿಗೆ ನೀವು ಖರ್ಚು ಮಾಡಲಿದ್ದೀರಿ, ಯಾವುದಾದರೂ ವಾಹನಕ್ಕೆ, ಯಾವುದಾದರೂ ಆಸ್ತಿಯಲ್ಲಿ, ಯಾವುದಾದರೂ ಒಂದು ವಿಷಯಕ್ಕೆ ನೀವು ಇಲ್ಲಿ ಖರ್ಚು ಮಾಡುತ್ತೀರಿ. ಆದರೆ ಅದಕ್ಕಿಂತ ಮೊದಲು ಹಣ ಬರುತ್ತದೆ. ಅಕ್ಟೋಬರ್ 9ಕ್ಕಿಂತ ಮೊದಲು ಪ್ರಮೋಷನ್ ಆಗುವ ಸಾಧ್ಯತೆ ಇಲ್ಲಿ ನನಗೆ ಕಾಣಿಸುತ್ತಿದೆ. ಪಾಸಿಟಿವ್ ಮತ್ತು ನೆಗೆಟಿವ್ ಎಲ್ಲವನ್ನು ಹೇಳುವವನು, ಏಕೆಂದರೆ ನೀವು ಕಮೆಂಟ್ ಮಾಡಿದ್ದೀರಿ ಈ ವಿಷಯದ ಮೇಲೆ ವಿಡಿಯೋ ಮಾಡಿ ಎಂದು. ಈಗ ಒಂದು ವಿಷಯವನ್ನು ನಾನು ನಿಮಗೆ ಇಲ್ಲಿ ಹೇಳಲು ಬಯಸುತ್ತೇನೆ. ಶನಿ ಗ್ರಹದ ದೃಷ್ಟಿ ಎಲ್ಲಿದೆ? ನಿಮ್ಮ 2ನೇ ಮನೆಯ ಮೇಲೆ ಇದೆ ಸರಿ. ಈಗ 2-3 ವಿಷಯಗಳ ಬಗ್ಗೆ ನೀವು ಗಮನ ಕೊಡಬೇಕು. ಮೊದಲನೆಯದಾಗಿ ಗಂಟಲಿಗೆ ಸಂಬಂಧಿಸಿದ್ದು, ಮತ್ತು ನೀವು ಇದಕ್ಕೆ ಹೆಚ್ಚು ಗಮನ ಯಾವಾಗ ಕೊಡಬೇಕು? ಅಕ್ಟೋಬರ್ 9ರ ನಂತರ. ಈಗ ಅಲ್ಲ, ಅಕ್ಟೋಬರ್ 9ರಿಂದ ಫೆಬ್ರವರಿ 8ರ ನಡುವೆ. ಗಂಟಲಿಗೆ ಸಂಬಂಧಿಸಿದ್ದು, ಹಲ್ಲುಗಳಿಗೆ ಸಂಬಂಧಿಸಿದ್ದು, ಹೊಟ್ಟೆಗೆ ಸಂಬಂಧಿಸಿದ್ದು. ಏಕೆಂದರೆ ಶನಿಯ ದೃಷ್ಟಿ ನಿಮ್ಮ ಪಂಚಮ ಭಾವದ ಮೇಲೂ ಬೀಳುತ್ತಿದೆ. ಪಂಚಮ ಭಾವ ಎಂದರೆ ಹೊಟ್ಟೆ. ನೀವು ನನಗೆ ತಿಳಿಸಿ. ಬನ್ನಿ, ನೀವು ನನಗೆ ಕಮೆಂಟ್ ಮಾಡಿ ಸರಿಯೇ? ಮಾರ್ಚ್ ತಿಂಗಳಲ್ಲಿ ನೀವು ಎಲ್ಲಿಗಾದರೂ ಹೋಗಿದ್ದೀರಾ? ಮದುವೆ, ಪಾರ್ಟಿ, ಫಂಕ್ಷನ್ಗಳಿಗೆ ಮತ್ತು ಏನನ್ನಾದರೂ ತಿಂದು ಕುಡಿದಿದ್ದೀರಾ? ಆಗ ನಿಮಗೆ ಅಸಿಡಿಟಿ ಬೇಗ ಆಗುತ್ತಿದೆಯೇ ಅಥವಾ ಇಲ್ಲವೇ? ನಿಮಗೆ ಅಸಿಡಿಟಿ ಸಮಸ್ಯೆ, ಉಬ್ಬರದ ಸಮಸ್ಯೆ, ಹೊಟ್ಟೆ ಸಂಬಂಧಿಸಿದ ಸಮಸ್ಯೆ ಬಂದಿದೆಯೇ ಅಥವಾ ಇಲ್ಲ? ನಿಮಗೆ ಗಂಟಲಿಗೆ ಸಂಬಂಧಿಸಿದ ಯಾವುದಾದರೂ ಲಕ್ಷಣ, ಹಲ್ಲುಗಳಿಗೆ ಸಂಬಂಧಿಸಿದ, ನೀವು ಹಲ್ಲಿನ ಡಾಕ್ಟರ್ ಹತ್ತಿರ ಹೋಗಿಲ್ಲದಿದ್ದರೂ ನಿಮಗೆ ಗೊತ್ತಿರುತ್ತದೆ ನಿಮ್ಮ ಹಲ್ಲಿನಲ್ಲಿ ಏನಾದರೂ ಸಮಸ್ಯೆ ನಡೆಯುತ್ತಿದೆ, ನಿಮ್ಮ ಗಂಟಲಿನಲ್ಲಿ ನಡೆಯುತ್ತಿದೆ, ಅಥವಾ ನಿಮಗೆ ಚರ್ಮಕ್ಕೆ ಸಂಬಂಧಿಸಿದ ಯಾವುದಾದರೂ ಅಲರ್ಜಿ, ಇನ್ಫೆಕ್ಷನ್ ಆಗಿದೆಯೇ?
ಅಥವಾ ನೀವು ಇದ್ದಕ್ಕಿದ್ದಂತೆ ಎಲ್ಲಿಗಾದರೂ ಹೋಗುತ್ತಿದ್ದೀರಿ. ಬೈಕ್ನಲ್ಲಿ, ಸೈಕಲ್ನಲ್ಲಿ ಎಲ್ಲಿಗಾದರೂ ಹೋಗುತ್ತಿದ್ದೀರಿ ಮತ್ತು ಇದ್ದಕ್ಕಿದ್ದಂತೆ ನೀವು ಬಿದ್ದು ಬಿಡುತ್ತೀರಾ. ಕೈ ಕಾಲಿಗೆ ಸಣ್ಣ ಪುಟ್ಟ ಗಾಯ ಆಗಿದೆಯೇ? ಶನಿ 8ನೇ ಮನೆಯಲ್ಲಿ. ಮತ್ತು ಇದಕ್ಕಿಂತ ಮೊದಲು ಶನಿದೇವ ಬೃಹಸ್ಪತಿಯ ನಕ್ಷತ್ರದಲ್ಲಿ ಸಂಚರಿಸುತ್ತಿದ್ದರು. ಇದಕ್ಕಿಂತ ಮೊದಲು ಈಗ ರೇವತಿ ನಕ್ಷತ್ರದಲ್ಲಿದ್ದಾರೆ. ಇದಕ್ಕಿಂತ ಮೊದಲು ಅವರು ಬೃಹಸ್ಪತಿ ನಕ್ಷತ್ರದಲ್ಲಿದ್ದರು. ಮತ್ತು ಬೃಹಸ್ಪತಿ ನಿಮ್ಮ ಯಾವುದಕ್ಕೆ ಅಧಿಪತಿ? ನಿಮ್ಮ ಪಂಚಮ ಮತ್ತು 8ನೇ ಮನೆಯ ಅಧಿಪತಿ. ಮತ್ತು ಯಾರೊಂದಿಗ ನಿಮ್ಮ ಜೊತೆ ಅಟ್ಯಾಚ್ಮೆಂಟ್ ಆಗಿರಬಹುದು, ಸ್ನೇಹವೂ ಆಗಿರಬಹುದು, ನಂತರ ಯಾವುದಾದರೂ ಸ್ನೇಹ ಆಗಿರಬಹುದು, ಅಥವಾ ಯಾರಿಗಾದರೂ ನೀವು ಅಪ್ರೋಚ್ ಮಾಡಿರಬಹುದು, ಅಥವಾ ಎದುರಿನವರು ನಿಮ್ಮನ್ನು ಅಪ್ರೋಚ್ ಮಾಡದಿದ್ದರೆ ಮಾತು ಮುಂದೆ ಹೋಗಿರಬಹುದು. ಈ ಎಲ್ಲ ವಿಷಯಗಳನ್ನು ನನಗೆ ತಿಳಿಸಿ, ನಾನು ನಿಮ್ಮಿಂದ ತಿಳಿದುಕೊಳ್ಳಲು ಬಯಸುತ್ತೇನೆ. ಸರಿ, ಇದರ ಜೊತೆಗೆ ಮುಂದೆ ಬರುವ ಸಮಯದಲ್ಲಿ 11 ತಿಂಗಳು ಏನಾಗುತ್ತದೆ? ಈ ಶನಿ ಗ್ರಹ ಬುಧ ನಕ್ಷತ್ರದಲ್ಲಿದ್ದಾರೆ. ಇನ್ನು ಸ್ವಲ್ಪ ನೀವು ಚರ್ಮಕ್ಕೆ ಸಂಬಂಧಿಸಿದ ಇನ್ಸ್ಪೆಕ್ಷನ್ ಮತ್ತು ಈ ಎಲ್ಲ ವಿಷಯಗಳ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ತಿನ್ನುವುದು, ಕುಡಿಯುವುದರಲ್ಲಿ. ಸರಿ, ಈಗ ಇಲ್ಲಿ ಪ್ರಮೋಷನ್, ಟ್ರಾನ್ಸ್ಫರ್ ಆಗುವ ಸಾಧ್ಯತೆ ತುಂಬ ಒಳ್ಳೆಯದಿದೆ. ಏಕೆ ಒಳ್ಳೆಯದಿದೆ? ಏಕೆಂದರೆ ಶನಿ ಬುಧನ ನಕ್ಷತ್ರದಲ್ಲಿದ್ದಾರೆ ಮತ್ತು ಶನಿ ಇಲ್ಲಿ 10ನೇ ಮನೆಯನ್ನು ನೋಡುತ್ತಿದ್ದಾರೆ. ಶನಿ ಹೇಳುತ್ತಿದ್ದಾರೆ ಜವಾಬ್ದಾರಿಯು ಹೆಚ್ಚಾಗಿದೆ ಮತ್ತು ನೀವು ಫ್ರೀ ಮಾಡಿಕೊಳ್ಳಲು ಯೋಚಿಸುತ್ತಿದ್ದೀರಿ, ಆದರೆ ಫ್ರೀ ಆಗುತ್ತಿಲ್ಲ. ಎಲ್ಲಿ ಬ್ಯುಸಿ ಇದ್ದೀರಿ? ಎಲ್ಲ ವಿಷಯಗಳಲ್ಲಿ ಮನಸ್ಸು ಬ್ಯುಸಿಯಾಗಿದೆ. ಏನಾದರೂ ವಿಷಯಗಳಲ್ಲಿ ಮೈಂಡ್ ಬ್ಯುಸಿಯಾಗಿದೆ. ಆದರೆ ಬುಧನ ನಕ್ಷತ್ರದಲ್ಲಿದ್ದಾರೆ. ಮನಸ್ಸಿನಲ್ಲಿ ತುಂಬ ವಿಷಯಗಳು ಓಡುತ್ತಿವೆ, ಆದರೆ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲವೂ ಇದೆ. ಶನಿಯ ಡಯ ನಡೆಯುತ್ತಿದೆ. ಇಲ್ಲಿ ನಿಮ್ಮವರು ಯಾರು? ಇಲ್ಲಿ ನಿಮ್ಮ ಪರರು ಯಾರು? ಯಾರು ನಿಮ್ಮಿಂದ ದೂರ ಹೋಗುತ್ತಾರೆ? ಯಾರು ನಿಮ್ಮನ್ನು ಹಿಡಿದುಕೊಳ್ಳುತ್ತಾರೆ? ಇದು ನಿಮಗೆ ಈಗಾಗಲೇ ಗೊತ್ತಿರಬೇಕು, ಏಕೆಂದರೆ ಶನಿ ಇಲ್ಲಿ ಮೆಜಾರಿಟಿ ಕೊಡುತ್ತಾರೆ. ಶನಿಯ ಡಯ. ಶನಿಯು ಸಾಡೆ ಸಾತಿ. ನಿಮ್ಮ ಡಯ ನಡೆಯುತ್ತಿದೆ. ಒಂದೊಂದಾಗಿ ರಿಯಾಲಿಟಿ, ಒಂದೊಂದಾಗಿ ಚೆಕ್ ಸಿಗುತ್ತಿದೆ, ಮೆಜಾರಿಟಿ ಸಿಗುತ್ತಿದೆ. ಇಲ್ಲಿ ಯಾರನ್ನು ನೀವು ಇನ್ನು ನಿಮ್ಮವರೆಂದು ಭಾವಿಸುತ್ತಿದ್ದೀರೋ ಅವರು ನಿಜವಾಗಿಯೂ ರಿಯಾಲಿಟಿಯಲ್ಲಿ ನಿಮ್ಮವರೇ, ಅಥವಾ ಇದು ಕೇವಲ ಒಂದು ಜೋಕಾ, ಅಥವಾ ಕೇವಲ ಒಂದು ಮಾತಿಗಾಗ ನಿಮ್ಮನ್ನು ಅವರ ಬಳಿ ಸೇರಿಸಿದೆ. ಸರಿ, ಸ್ವಲ್ಪ ಸಮಯಕ್ಕೆ, ಸ್ವಲ್ಪ ಕಾಲಕ್ಕೆ ನೋಡಿ. ನಮ್ಮ ಲೈಫ್ನಲ್ಲಿ ನಮ್ಮನ್ನು ಯಾರು ಭೇಟಿಯಾಗುತ್ತಾರೋ, ಅದು 1 ದಿನಕ್ಕೆ ಆಗಿರಲಿ, 10 ದಿನಕ್ಕೆ ಆಗಿರಲಿ, 1 ವರ್ಷಕ್ಕೆ ಅಥವಾ 10 ವರ್ಷಕ್ಕೆ, ಎಷ್ಟು ಕಾಲಕ್ಕೆ ಆದರೂ ನಮ್ಮನ್ನು ಭೇಟಿಯಾಗುತ್ತಾರೋ ಅದು ಕಾರ್ಮಿಕ ಡೇಟ್ ಆಗಿರುತ್ತದೆ. ಅದು ಮೊದಲೇ ನಿರ್ಧಾರವಾಗಿದೆ. ಅವರು ನಿಮ್ಮ ಲೈಫ್ನಲ್ಲಿ ಬರುತ್ತಾರೆ. ಅದು ಒಂದು ಕಾರ್ಮಿಕ ಉದ್ದೇಶ. ನಮ್ಮ ಲೈಫ್ಗೆ ಬರುವುದು ಅವರು ಸುಖ ತರುತ್ತಿದ್ದಾರಾ ಅಥವಾ ದುಃಖ ತರುತ್ತಿದ್ದಾರಾ ಮತ್ತು ತೊಂದರೆಗಳು ತರುತ್ತಿದ್ದಾರಾ, ಮತ್ತು ನಾವು ಅವರ ಕಡೆಗೆ ಅಟ್ರಾಕ್ಟ್ ಆಗಿಬಿಡುತ್ತೇವೆ, ಏಕೆಂದರೆ ಅದು ಕಾರ್ಮಿಕ ಉದ್ದೇಶ. ಅದು ನಮಗೆ ಸಿಗುತ್ತದೆ. ಇಲ್ಲಿ ಶನಿ ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಬಂದಾಗ ಶನಿ ನಕ್ಷತ್ರಕ್ಕೆ ಬರುತ್ತಾರೆ. ಇಲ್ಲಿ ನಿಮ್ಮ ಬುದ್ಧಿವಂತಿಕೆ ಹೆಚ್ಚಾಗುತ್ತದೆ. ವಿದ್ಯಾರ್ಥಿಗಳಿಗೆ ನಾನು ಒಂದು ವಿಷಯ ಹೇಳಲು ಬಯಸುತ್ತೇನೆ. ಇಲ್ಲಿ ನೀವು ಏನಾದರೂ ದೊಡ್ಡ ಜಾಯಿನ್ ಮಾಡಲಿದ್ದೀರಿ ಅಥವಾ ಯಾವುದಾದರೂ ಕೋಚಿಂಗ್ ಜಾಯಿನ್ ಮಾಡುತ್ತೀರಿ. ಈ ವರ್ಷ ಈ 11 ತಿಂಗಳ ಒಳಗೆ, ಈ 11 ತಿಂಗಳ ಭವಿಷ್ಯವಾಣಿ ಮಾಡುತ್ತಿದ್ದೇನೆ. ನೀವು ಯಾವುದಾದರೂ ಕೋಚಿಂಗ್ ಜಾಯಿನ್ ಮಾಡುತ್ತೀರಿ, ಯಾವುದಾದರೂ ಕ್ಲಾಸಸ್ ಜಾಯಿನ್ ಮಾಡುತ್ತೀರಿ. ಇಲ್ಲಿ ನೀವು ಯಾರೊಂದಿಗಾದರೂ ನಿಮ್ಮ ಕೋಚಿಂಗ್ ಸೆಂಟರ್ನಲ್ಲಿ, ಕ್ಲಾಸಸ್ನಲ್ಲಿ ಯಾರೊಂದಿಗಾದರೂ ನಿಮ್ಮ ಬಗ್ಗೆ ಜಗಳ ಆಗಬಹುದು, ಯಾರೋ ನಿಮಗೆ ಸಮಸ್ಯೆ ಕಾಣಿಸಬಹುದು ಎಂದು ಹೇಳುತ್ತಿದೆ. ಆದರೆ ಹೀಗೂ ಆಗಬಹುದು. ಸಿಂಹ ರಾಶಿಯವರು ಕೇಳಲು ಬಯಸುತ್ತಿದ್ದಾರೆ, ನಾನು ಹೊರಗೆ ಹೋಗಲು ಬಯಸುತ್ತೇನೆ, ನನ್ನ ಓದಿಗೆ ಸಂಬಂಧಿಸಿ ದೂರ ಹೋಗಲು ಯೋಚಿಸುತ್ತಿದ್ದೇನೆ. ಹೌದು, ಈಗ ಅವಕಾಶವಿದೆ ನಿಮ್ಮ ಬಳಿ, ನೀವು ಹೊರಗೆ ಹೋಗಬಹುದು. ಸರಿಯಾ? ಓದಿಗೆ ಸಂಬಂಧಿಸಿಯೂ ನೀವು ಹೊರಗೆ ಹೋಗಬಹುದು, ಹೀಗೂ ನನಗೆ ಕಾಣಿಸುತ್ತದೆ. ಶನಿಯ ನಕ್ಷತ್ರಕ್ಕೆ ಸಂಬಂಧಿಸಿದಂತೆ ನಿಮಗೆ ತುಂಬ ಒಳ್ಳೆಯದು. ಸಿಂಹ ರಾಶಿ. ಮದುವೆ ಆಗುವುದಕ್ಕೆ ಸಂಬಂಧಿಸಿ ತುಂಬ ಒಳ್ಳೆಯದು. ಅಕ್ಟೋಬರ್ 9ರಿಂದ ಫೆಬ್ರವರಿ 8ರ ನಡುವೆ ಮದುವೆ ಆಗುವುದಕ್ಕೆ ಅಥವಾ ಮದುವೆ ಫೈನಲ್ ಆಗುವುದಕ್ಕೆ ಸಂಬಂಧಿಸಿ ತುಂಬ ಒಳ್ಳೆಯದು. ಅಥವಾ ಈ ವಿಷಯದ ಬಗ್ಗೆ ಸ್ವಲ್ಪ ಗಮನ ಇಡಬೇಕು. ನಿಮ್ಮ ಮಾತಿನ ಮೇಲೆ ಕಂಟ್ರೋಲ್ ನೀವು ಮಾಡಲೇಬೇಕು, ಏಕೆಂದರೆ ಶನಿಯು ಮಾತನಾಡುವಾಗ ಮೊದಲು ಯೋಚಿಸುವುದಿಲ್ಲ, ಮಾತನಾಡಿದ ನಂತರ ಯೋಚಿಸುತ್ತಿದ್ದಾರೆ. ನಾನು ಏನು ಮಾತನಾಡಿದೆ ಅಥವಾ ನಾನು ಏನು ಮಾಡಿದೆ, ಆಮೇಲೆ ತಪ್ಪನ್ನು ಇತರರ ಮೇಲೆ ಹಾಕುತ್ತಾರೆ. ಸಿಂಹ ರಾಶಿಯವರೇ, ರಾಜನೇ ನಿಮ್ಮ ಸ್ವಾಮಿ ಆಗುತ್ತಾರೆ. ಸಿಂಹ ರಾಶಿಯವರೇ, ಯಾವ ವಿಷಯವನ್ನು ಮಾತನಾಡುವ ಮೊದಲು ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ.
ಸಂತೋಷ ಅಥವಾ ದುಃಖದಿಂದ ಯಾವ ರೀತಿಯಲ್ಲಾದರೂ ನೀವು ಶಾಂತ ರೀತಿಯಿಂದ ಇರಬೇಕು. ಈ 11 ತಿಂಗಳು ಸ್ವಲ್ಪ ನಿಮಗೆ ಚೇಂಜ್ ಅನಿಸಬಹುದು. ಮುಂದೆ ಬರುವುದು ನಿಮಗೆ ತುಂಬ ಒಳ್ಳೆಯ ಯೋಗಗಳಿವೆ. ಶನಿಯು ಇಲ್ಲಿ ನೋಡುತ್ತಿದ್ದಾರೆ ಮತ್ತು ಗುರು ಸಹ. ಅವರು ನಿಮಗೆ ಗುರುದ ದೃಷ್ಟಿಯು ನಿಮ್ಮ ಮೇಲೆ ಬೀಳುತ್ತಿದೆ. ಹೌದು ಸ್ನೇಹಿತರೆ, ಇದು ತುಂಬ ಒಳ್ಳೆಯದು. ಗುರು ದೃಷ್ಟಿ 4ನೇ ಮನೆಯಲ್ಲಿ, ಶನಿಯ ದೃಷ್ಟಿ 5ನೇ ಮನೆಯಲ್ಲಿ ಸಂತಾನಕ್ಕೆ ಸಂಬಂಧಿಸಿದೆ. ಇದು ತುಂಬ ಒಳ್ಳೆಯದು ಎಂದು ಕಾಣಿಸುತ್ತಿದೆ. ಆದರೆ ಸ್ವಲ್ಪ ತೊಂದರೆಗಳು ಇರುತ್ತವೆ. ಆರಂಭದಲ್ಲಿ ನಿಮಗೆ ಸ್ವಲ್ಪ ಭಯ ಆಗುತ್ತದೆ, ಆದರೆ ಯೋಗಗಳು ರೂಪುಗೊಳ್ಳುತ್ತಿವೆ. ಒಳ್ಳೆಯ ಯೋಗಗಳು ನಿಮಗೆ ಇವೆ. ಸ್ನೇಹಿತರೆ, ವಿಡಿಯೋ ಕೇಳುತ್ತೀರಾ? ವಿಡಿಯೋಗೆ ಲೈಕ್ ಮಾಡುವುದನ್ನು ಮರೆಯುತ್ತೀರಾ? ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಕಮೆಂಟ್ ಮಾಡಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.